ನಮಸ್ಕಾರ ವೀಕ್ಷಕರೇ, ಕನ್ನಡ ಕಿರಣ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ನಿಮಗೆ ಹೇಳ ಹೊರಟಿರುವುದು ಕೇವಲ ಒಂದು ಸುದ್ದಿಯಲ್ಲ, ಇದು ಕಲ್ಲಿನಂತಿರುವ ಮನಸ್ಸನ್ನು ಕರಗಿಸುವ ಅಪ್ಪ ಮಗಳ ಬಾಂಧವ್ಯದ ಕಥೆ. ಬಡತನ ಎಂಬುದು ಸಾಧನೆಗೆ ಅಡ್ಡಿಯಲ್ಲ, ಛಲವೊಂದಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಎಂದು ತೋರಿಸಿಕೊಟ್ಟ ಹೆಣ್ಣುಮಗಳ ನೈಜ ಹೋರಾಟದ ಕಥೆ ಇದು. ಉತ್ತರ ಪ್ರದೇಶದ ಒಂದು ಸಣ್ಣ ಹಳ್ಳಿ. ಅಲ್ಲಿನ ಮಾರುಕಟ್ಟೆಯ ಮೂಲೆಯಲ್ಲಿ ಪ್ರತಿದಿನ ಒಬ್ಬ ವ್ಯಕ್ತಿ ತರಕಾರಿ ಮಾರುತ್ತಿದ್ದರು. ಅವರ ಹೆಸರು ರಾಮ್ ಸಿಂಗ್. ಬೆಳಿಗ್ಗೆ 4 ಗಂಟೆಗೆ ಎದ್ದು ಮಾರುಕಟ್ಟೆಗೆ ಹೋಗಿ ತರಕಾರಿ ತಂದು ದಿನವಿಡೀ ಬಿಸಿಲಿನಲ್ಲಿ ನಿಂತು ಕೂಗಿ ಕೂಗಿ ವ್ಯಾಪಾರ ಮಾಡುವುದೇ ಅವರ ಬದುಕು. ಕೈಯಲ್ಲಿ ಬರುತ್ತಿದ್ದ ಅಲ್ಪಸ್ವಲ್ಪ ಹಣದಲ್ಲಿ ಸಂಜೆ ಮನೆಗೆ ಹೋಗುವಾಗ ಅವರು ಮಗಳಿಗಾಗಿ ಒಂದು ಪೆನ್ನು ಅಥವಾ ಪುಸ್ತಕ ಹಿಡಿದುಕೊಂಡೇ ಹೋಗುತ್ತಿದ್ದರು. ಅವರ ಮಗಳು ಸೀಮಾ ಬಾಲ್ಯದಿಂದಲೂ ತಂದೆಯ ಕಷ್ಟವನ್ನು ಕಣ್ಣಾರೆ ಕಂಡವಳು. ತಂದೆ ಮಳೆಯಲ್ಲಿ ನೆನೆಯುತ್ತಾ ಬಿಸಿಲಿನಲ್ಲಿ ಬೇಯುತ್ತಾ ವ್ಯಾಪಾರ ಮಾಡುವುದನ್ನು ನೋಡಿ ಆಕೆಯ ಕಣ್ಣುಗಳು ತೇವವಾಗುತ್ತಿದ್ದವು. ಆದರೆ ಆ ತಂದೆಯ ಆಸೆ ಒಂದೇ ಆಗಿತ್ತು, ನಾನು ಪಟ್ಟ ಕಷ್ಟ ನನ್ನ ಮಗಳು ಪಡಬಾರದು, ಅವಳು ದೊಡ್ಡ ಅಧಿಕಾರಿಯಾಗಿ ಸಮಾಜದಲ್ಲಿ ಗೌರವದಿಂದ ಬದುಕಬೇಕು. ಗೆಳೆಯರೇ, ಇಂತಹ ಎದೆತುಂಬಿ ಬರುವ ಕಥೆಗಳನ್ನು ನಾವು ನಿಮಗಾಗಿ ತರುತ್ತಿರುತ್ತೇವೆ. ಈ ಕಥೆ ನಿಮಗೂ ಸ್ಫೂರ್ತಿ ನೀಡುತ್ತಿದ್ದರೆ ದಯವಿಟ್ಟು ಈಗಲೇ ನಮ್ಮ ಕನ್ನಡ ಕಿರಣ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ದೊಡ್ಡ ಶಕ್ತಿ. ಸೀಮಾ ಶಾಲೆಗೆ ಹೋಗುವಾಗ ಅನೇಕರು ಆಕೆಯನ್ನು ನೋಡಿ ನಗುತ್ತಿದ್ದರು. ತರಕಾರಿ ಮಾರುವವನ ಮಗಳು ದೊಡ್ಡ ಅಧಿಕಾರಿಯಾಗುತ್ತಾಳಂತೆ ಎಂದು ಮೂದಲಿಸುತ್ತಿದ್ದರು. ಆದರೆ ಸೀಮಾ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ. ರಾತ್ರಿ ಹೊತ್ತು ಸೀಮೆಎಣ್ಣೆ ದೀಪದ ಬೆಳಕಿನಲ್ಲಿ ಆಕೆ ಗಂಟೆಗಟ್ಟಲೆ ಓದುತ್ತಿದ್ದಳು. ಯುಪಿಎಸ್ಸಿ ಎಂಬ ದೇಶದ ಅತ್ಯಂತ ಕಠಿಣ ಪರೀಕ್ಷೆಗೆ ಆಕೆ ಸಿದ್ಧತೆ ನಡೆಸುತ್ತಿದ್ದಾಗ ಮನೆಯಲ್ಲಿ ಸರಿಯಾದ ಊಟಕ್ಕೂ ಸಂಚಕಾರವಿತ್ತು. ಆದರೂ ತಂದೆ ರಾಮ್ ಸಿಂಗ್ ಮಾತ್ರ, ಮಗಳೇ ನೀನು ಓದು, ಹಣದ ಚಿಂತೆ ಬಿಡು ಎಂದು ಧೈರ್ಯ ತುಂಬುತ್ತಿದ್ದರು. ಕೊನೆಗೂ ಆ ದಿನ ಬಂದೇ ಬಿಟ್ಟಿತು. ಯುಪಿಎಸ್ಸಿ ಫಲಿತಾಂಶ ಪ್ರಕಟವಾಯಿತು. ಇಡೀ ಜಿಲ್ಲೆಯೇ ಬೆರಗಾಗುವಂತೆ ಸೀಮಾ ಮೊದಲ ಪ್ರಯತ್ನದಲ್ಲೇ ಐಎಎಸ್ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದಳು. ಈ ಸುದ್ದಿ ತಿಳಿದ ತಕ್ಷಣ ಆ ತಂದೆ ಮಾರುಕಟ್ಟೆಯಲ್ಲೇ ಬಿಕ್ಕಿ ಬಿಕ್ಕಿ ಅತ್ತರು. ತಾನು ಮಾರುತ್ತಿದ್ದ ತರಕಾರಿ ಗಾಡಿಯ ಮುಂದೆ ನಿಂತು ಮಗಳ ಫೋಟೋ ಹಿಡಿದು ಅವರು ಅಳುತ್ತಿದ್ದ ದೃಶ್ಯ ಕಂಡ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರಿತ್ತು. ಒಬ್ಬ ತರಕಾರಿ ಮಾರಾಟಗಾರನ ಮಗಳು ಇಂದು ಇಡೀ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿದ್ದಾಳೆ. ಸಮಾಜದಲ್ಲಿ ಗೌರವದ ಶಿಖರ ಏರಿದ್ದಾಳೆ. ಇದು ಆ ತಂದೆಯ ನಿಸ್ವಾರ್ಥ ಪ್ರೀತಿ ಮತ್ತು ಮಗಳ ಕಠಿಣ ಪರಿಶ್ರಮಕ್ಕೆ ಸಿಕ್ಕ ಜಯ. ವೀಕ್ಷಕರೇ, ಈ ಕಥೆ ನಮಗೆ ಕಲಿಸುವುದು ಒಂದೇ, ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಈ ಅಪ್ಪ ಮಗಳ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.